ನಾನು ಇದರಲ್ಲಿ ಒಂದು ಸ್ಪಷ್ಟಪಡಿಸೋಕ್ಕೆ ಇದು ಮಾಡ್ತೀನಿ. ನಾನು AGM ರಾಜೇಂದ್ರ ಹೊನ್ನಪ್ಪನವರು ಅಂತ. ಇದರಲ್ಲಿ ನಾನು ಕ್ಲಾರಿಫಿಕೇಷನ್ ಏನು ಕೊಡಬೇಕು ಅಂತಂದರೆ, ಈಗ ನಾವು 4Gಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಎಲ್ಲ ನೆಟ್ವರ್ಕ್ನ 4Gಗೆ ಚೇಂಜ್ ಮಾಡ್ಸೋಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಅದಕ್ಕೆ 4G ಸಿಮ್ಮನ್ನು ಎಲ್ಲರಿಗೂ ಇಶ್ಯೂ ಮಾಡ್ತಾ ಇದ್ದೀವಿ. ಯಾರ್ದು ಹಳೆ ಸಿಮ್ಗಳಿದ್ದಾವೆ ಎಲ್ಲರಿಗೂ 4Gಗೆ ಅಪ್ಗ್ರೇಡ್ ಮಾಡೋಕ್ಕೆ ಉಚಿತವಾಗಿ ಫ್ರೀಯಾಗಿ ಅಪ್ಗ್ರೇಡ್ ಮಾಡೋಕ್ಕೆ ಅವಕಾಶ ಇದೆ. ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ನೀವು ಹಳೆ ಸಿಮ್ ವರ್ಕಿಂಗ್ ಇದ್ದರೆ ಅದನ್ನು ಅಪ್ಗ್ರೇಡ್ ಮಾಡೋಕ್ಕೆ ನಿಮ್ಗೆ ಮೆಸೇಜ್ ಬಂದಿರುತ್ತೆ, ಕಾಲ್ಸ್ ಬರ್ತಾ ಇದೆ ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ ಅಂತ. ಅದಕ್ಕೆ ನಾವು ಯಾವುದೇ ರೀತಿ ಚಾರ್ಜ್ ಮಾಡ್ತಾ ಇಲ್ಲ. ಟೋಟಲಿ ಫ್ರೀ ಆಫ್ ಕಾಸ್ಟ್. ನೀವು ನಮ್ಮ ಗ್ರಾಹಕರ ಸೇವಾ ಕೇಂದ್ರ ಬಂದು ನೀವೊಂದು OTP ಕೊಟ್ಟರೆ, ನಿಮ್ಗೊಂದು OTP ಬಂದಿರುತ್ತೆ. ಆ OTP ಕೊಟ್ಟರೆ ನಿಮಗೆ ಹೊಸ ಸಿಮ್ ಕೊಡ್ತಾರೆ. ನೀವು ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಒಂದು SMS ಬರೆದು ಕೊಟ್ಟಿರ್ತಾರೆ. ಆ SMS ಕಳಿಸಾದ್ಮೇಲೆ ನಿಮ್ದು ಹಳೆ ನೆಟ್ವರ್ಕ್ ಹೊರಟೋಗುತ್ತೆ. ಹೊಸ ನೆಟ್ವರ್ಕಿಗೆ ಸಿಮ್ ಹಾಕ್ಕೊಂಡ್ರೆ ಆಯಿತು. ನಿಮಗೆ ಅಪ್ಗ್ರೇಡೇಷನ್ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಅದೇ ಸಿಮ್ ರಿಪ್ಲೇಸ್ಮೆಂಟ್ ಅಂತ ಇನ್ನೊಂದಿದೆ. ಯಾವಾಗ ನಿಮ್ಮದು ಹ್ಯಾಂಡ್ಸೆಟ್ ಇಲ್ಲ ಸಿಮ್ ಕಳೆದೋಗಿರುತ್ತೆ, ಇಲ್ಲ ನಿಮ್ಮ ಸಿಮ್ ಮೊಬೈಲ್ ನೀರಲ್ಲಿ ಬಿದ್ದು ಸಿಮ್ ಹಾಳಾಗೋಗಿರುತ್ತೆ, ಇಲ್ಲ ಸಿಮ್ ಸಾಫ್ಟ್ವೇರ್ ಏನಾದರೂ ಕೆಟ್ಟೋಗಿರುತ್ತೆ, ಅದಕ್ಕೆ ರಿಪ್ಲೇಸ್ಮೆಂಟ್ ಸಿಮ್ ಅಂತ ಹೇಳ್ತೀವಿ. ಆ ರಿಪ್ಲೇಸ್ಮೆಂಟ್ ಸಿಮ್ನ ₹50 ಚಾರ್ಜ್ ಮಾಡ್ತಾಯಿದ್ದೀವಿ. ಅದಕ್ಕೆ ನೀವು ದಾಖಲಾತಿ ಡಾಕ್ಯುಮೆಂಟ್ ಕೊಡಬೇಕು, ID ಪ್ರೂಫು ಮತ್ತು ನಿಮ್ದು EKYC ಆಧಾರ್ದು ಇದನ್ನೆಲ್ಲ ಕೊಟ್ಟರೆ ಅವರೇ ಬರಬೇಕು. ಯಾರು ಸಿಮ್ಮಲ್ಲಿ ಹೆಸರಲ್ಲಿ ಸಿಮ್ ಇದೆ ಅವರೇ ಬಂದರೆ ಅದಕ್ಕೆ ₹50 ಚಾರ್ಜ್ ಮಾಡ್ತಾರೆ. ಅದು ಸಿಮ್ ರಿಪ್ಲೇಸ್ಮೆಂಟ್. ವೇರ್ 4G ಅಪ್ಗ್ರೇಡೇಷನ್ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್. ಸಿಮ್ ರಿಪ್ಲೇಸ್ಮೆಂಟ್ಗೆ ₹50 ಕಲೆಕ್ಟ್ ಮಾಡ್ತಿದ್ರೆ ರೆಸಿಪ್ಟ್ ಏನು ಕೊಡ್ತಾ ಇಲ್ಲ ಅಂತ? ಅಲ್ಲ, ರಿಸಿಪ್ಟ್ ನೀವು ಕ್ಯಾನ್ ಡಿಮಾಂಡ್ ದ ರಿಸಿಪ್ಟ್. ರಿಸಿಪ್ಟ್ ಕೊಟ್ಟೇ ಕೊಡ್ತಾರೆ. ಇದು ಡಿಪಾರ್ಟ್ಮೆಂಟ್ ಚಾರ್ಜಸ್ ಅದು. ಇದು ಅವರು ಏನು ಇದು ಮಾಡ್ತಾ ಇಲ್ಲ. ಸಿಮ್ ರಿಪ್ಲೇಸ್ಮೆಂಟಿಗೆ ₹50 ಚಾರ್ಜಸ್ ಇದೆ. ಹಾಂ ಸರ್, ಅದೇ ಈಗ ನಮಗೆ ಸಿಕ್ಕಾಪಟ್ಟಿ ಬೇರೆಯವ್ರದ್ದು ಟ್ಯಾರಿಫ್ ಇದೆ, ಅವರಿಂದ ನಮಗೆ BSNL ತುಂಬ ಜನ ಬರ್ತಾ ಇದ್ದಾರೆ. ನಾವು ಅದಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ನಾವು ಔಟ್ಸೋರ್ಸ್ ಫ್ರಾಂಚೈಸಿಗೆ ಹೇಳ್ತಾ ಇದ್ದೀವಿ ಜಾಸ್ತಿ ಸ್ಟಾಫನ್ನು ಎಂಪ್ಲಾಯ್ ಮಾಡಿ ಅಂತ. ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನು ಮಾಡ್ತಿದ್ದೀವಿ. ಸೊ ನಿಮಗೆ ಜಾಸ್ತಿ ಜನ ಇದ್ದರೆ ಟೋಕನ್ ಸಿಸ್ಟಮ್ನ ಇಶ್ಯೂ ಮಾಡ್ತೀವಿ. ಅದನ್ನು ನಾವು ಸರಿ ನೋಡ್ಕೋತೀವಿ. ಅದು ಎಲ್ಲ ಸಲ ಅಲ್ಲ ಸರ್, ಒಂದೊಂದು ಸರಿ ಏನಾದರೂ ತುಂಬ ಟ್ರಾಫಿಕ್ ಆದರೆ ನಾವು ಇದರಲ್ಲಿ ನಮಗೇನಂತ ರಿಜಿಸ್ಟ್ರೇಷನ್ ಆಗಲಿ ಆ್ಯಕ್ಟಿವೇಷನ್ ಆಗಲಿ ಟ್ರಾಫಿಕ್ ಜಾಸ್ತಿ ಆದಾಗ ಸ್ವಲ್ಪ ಮೇನ್ ಸರ್ವರ್ ಹ್ಯಾಂಗ್ ಆಗಿರುತ್ತೆ. ಅವಾಗ ಕೆಲವೊಂದು ಇದರಲ್ಲಿ ಆಗಿರುತ್ತೆ. ಡೆಫಿನೆಟ್ಲಿ ಅದು ನಾವು ಕಾರ್ಪೊರೇಟ್ ಆಫೀಸ್ಗೂ ನಾವು ಇದನ್ನೆಲ್ಲ ಗಮನಕ್ಕೆ ತಂದಿದ್ದೀವಿ. ಅದನ್ನೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ. ಸರ್ವರ್ ಕೆಪಾಸಿಟಿನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಬರೋ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ. ರಾಜೇಂದ್ರ ಹೊನ್ನಪ್ಪನವ್ರು ಅಂತ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್, ಮೈಸೂರು.